ಎಲ್ರಿಗೂ ನಮಸ್ಕಾರ. ಇವತ್ತ ಸೋಮನ್ ಬಾಕ್ಸಿಗೆ ಗಜ್ಜರಿದು ಕಟ್ಲೆಟ್ ಹಾಕಿದ್ದೆ. ಅದನ್ನ ಹೆಂಗ್ ಮಾಡೋದಂತ ನೋಡೋಣ. ಇಲ್ಲಿ ಮೊದಲ 2 ಗಜ್ಜರಿನ ಹೆರ್ಚ್ಕೋಬೇಕು. ಬಹಳ ಸಣ್ಣದಾಗಿ ಹೆರ್ಚ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಹೆರ್ಚಿದ ಗಜ್ಜರಿಗೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿದ್ದು, ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕಡ್ಲಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಉಪ್ಪು, ಖಾರ, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ನೀರ್ ಹಾಕ್ಲಾರ್ದೆ ಕಲ್ಸ್ಕೊಳ್ಬೇಕು. ಇದಕ್ಕೆ ನೀರೇ ಬೇಕಾಗೋದಿಲ್ಲ, ಗಜ್ಜರಿದೇ ನೀರ್ ಬಿಡ್ತೈತಿ. ನಂತರ ಇದನ್ನು ಕಟ್ಲೆಟ್ ಶೇಪ್ ಮಾಡಿ ಒಂದು ಬಾಣಲೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಚಲೋ ತಂಗಿ ಹುರ್ಕೋಬೇಕು. ಇವನ್ನ ಹಂಗೇನು ತಿನ್ಬೋದು, ಬೇಕಾದ್ರೆ ಚಾಟ್ ಮಸಾಲ ಹಾಕೊಂಡು ತಿನ್ಬೋದು. ಇಲ್ಲಿ ನೋಡ್ರಿ, ಆರೋಗ್ಯಕರವಾದಂಥ ಗಜ್ಜರಿ ಕಟ್ಲೆಟ್ ತಯಾರಾಗ್ಯಾವು. ಇವನ್ನ ಮಕ್ಳಿಗೆ ಬಾಕ್ಸಿಗೆ ಹಾಕ್ಬೋದು ಅಥವಾ ಸಂಜೆ ಸ್ನ್ಯಾಕಿಗೆ ತಿನ್ಬೋದು. ಇವತ್ತು ಸೋಮನ್ ಬಾಕ್ಸಿಗೆ ಚಪಾತಿ, ಬೆಂಡೆಕಾಯಿ ಪಲ್ಯದ ಜೊತೆ ಗಜ್ಜರಿ ಕಟ್ಲೆಟ್ ಮತ್ತು ಆರೆಂಜ್ ಹಾಕಿನಿ. ಮುಂದಿನ ವ್ಲಾಗ್ನಾಗ ಮತ್ತೆ ಸಿಗೋಣ. ಟೇಕ್ ಕೇರ್.